ನಮಸ್ಕಾರ. ಸದನದಲ್ಲಿ ತುಕಡೆ ತುಕಡೆ ಗ್ಯಾಂಗ್ ಬೆಂಕಿ ಬಿರುಗಾಳಿ. ಸಿಕ್ಕವರನ್ನೆಲ್ಲ ಗುಮ್ಮಿದ ಟಗರು. ರಾಜಹುಲಿ ಆವೇಶ ಆರ್ಭಟ. ಇದೇ ಈ ಹೊತ್ತಿನ ಫೋಕಸ್ 18 ಕುರುಕ್ಷೇತ್ರ. ನಾನು ಚೈತ್ರ ರಾಜ್. ನೀವು ನಿಮ್ಮ ಐಟಿ ಸೆಲ್ ಕೂಲಿಗಳು ಹೆಸರಾಕ್ಬಿಟ್ರೆ ಆಗ್ಬಿಡುತ್ತಾ? ಟೈಮ್ ಅವರು ಫಿಕ್ಸ್ ಮಾಡ್ತಾರೆ, ನೀವೆಲ್ಲ ಫಿಕ್ಸ್ ಮಾಡೋದು. ಅವಾಗ ಇಂದಿರಾ ಗಾಂಧಿ ಮಾಡಿದ್ದ ಟೀಕೆ ಮಾಡ್ತೀರಿ. ಮಾತಿಲ್ರಿ ಎಲ್ಲ ಭಾರತ ಮಾತೆಯ ಮಕ್ಕಳು. ತುಕಡೆ ಗ್ಯಾಂಗ್ ಮಂಗಳವಾರ ಸದನದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿದ ಮಾತು. ಇದೊಂದು ಮಾತು ಸದನದಲ್ಲಿ ಕೋಲಾಹಲವನ್ನೇ ಎಬ್ಬಿಸಿಬಿಟ್ಟಿತ್ತು. ಹಾಗಾದ್ರೆ ಈ ಮಾತಿಗೆ ರೊಚ್ಚಿಗೆದ್ದ ಟಗರು ಯಾರನ್ನ ಹೇಗೆಲ್ಲ ಗುಂಪು? ರಾಜಹುಲಿಯ ಆವೇಶ ಆರ್ಭಟ ಕಟ್ಟೆ ಒಡೆದಿದ್ಯಾಕೆ? ಕಲಾಪ ಕುರುಕ್ಷೇತ್ರವಾಗಿದ್ದಾದ್ರೂ ಯಾಕೆ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇದೀಗ ನಿಮ್ಮ ಮುಂದೆ. ಸದನದಲ್ಲಿ ಹುಲಿಯ ರಾಜಹುಲಿಯ ವಾರ್. ಅವಕಾಶನ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀವಿ. ಈಗ ನಾಳೆ ಚರ್ಚೆ ಅಂತ ಹೇಳಾಯ್ತು, ಈಗ ಅದನ್ನು ಹೇಳಾಯ್ತು. ನಿಯಮಾವಳಿಗಳು ಮಾಡ್ಕೊಂಡಿರೋದು ಯಾಕೆ? ಟಗರು ಅಬ್ಬರಕ್ಕೆ ಸದನದಲ್ಲಿ ಬೆಂಕಿ ಬಿರುಗಾಳಿ. ಇದಕ್ಕೆ ನಾವು ಒಪ್ಪಲಿಲ್ಲ. ಸದನದಲ್ಲಿ ತುಕಡೆ ಗ್ಯಾಂಗ್ ಬೆಂಕಿ ಬಿರುಗಾಳಿ. ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ. ವಿಧಾನಮಂಡಲ ಅಧಿವೇಶನದಲ್ಲಿ ಬೆಂಕಿ ಬಿರುಗಾಳಿ ಏಳುತ್ತಿದೆ. ಮಾತಿಗೆ ಮಾತು, ಏಟಿಗೆ ಎದುರೇಟು, ಟಕ್ಕರ್ಗೆ ಟಕ್ಕರ್. ಟಗರು ಸಿದ್ದರಾಮಯ್ಯ ಪಾಯಿಂಟ್ ಮೇಲೆ ಪಾಯಿಂಟ್ ಹಾಕಿ ಮಾತಾಡ್ತಿದ್ರೆ ಆಡಳಿತ ಪಕ್ಷದ ನಾಯಕರು ರೊಚ್ಚಿಗೆದ್ದಿದ್ರು. ಅದರಲ್ಲೂ ರಾಜಹುಲಿ ಬಿಎಸ್ವೈ ಕೆಂಡಾಮಂಡಲರಾಗಿದ್ದರು. ಸಮಯ ನಿಗದಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ. ನೀವೇ ಮಾಡ್ತೀರಾ? ಕನ್ವರ್ಟ್ ಮಾಡಿದ್ಮೇಲೆ ಇದು ಮಂಗಳವಾರ ವಿಧಾನಮಂಡಲ ಅಧಿವೇಶನದಲ್ಲಿ ನಡೆದು ಹೋದ ಮಾತಿನ ಸಮರ. ನಿಜ ಹೇಳಬೇಕು ಅಂದ್ರೆ ಸೋಮವಾರ ರಾಜ್ಯಪಾಲರ ಭಾಷಣ ಇದ್ದಿದ್ದರಿಂದ ಟಗರು ಸಿದ್ದರಾಮಯ್ಯ ಮಾತಿಗೆ ನಿಂತಿರಲಿಲ್ಲ. ಆದ್ರೆ ಮಂಗಳವಾರ ಆಡಳಿತ ಪಕ್ಷದವರ ವಿರುದ್ಧ ಮುಗಿಬೀಳಲೇಬೇಕು, ಮಾತಿನ ಬಾಣಗಳಿಂದ ತಿವಿಯಲೇಬೇಕು ಅಂತ ಹೇಳಿ ಮಾಜಿ ಸಿಎಂ ಸಿದ್ದರಾಮಯ್ಯ ಫುಲ್ ಪ್ರಿಪೇರ್ ಆಗಿ ಬಂದಿದ್ರು. ಹಾಗಾದ್ರೆ ಸದನದಲ್ಲಿ ಹುಲಿಯ ಮತ್ತು ರಾಜ ಹುಲಿಯ ಮಧ್ಯೆ ಮಾತಿನ ವಾರ್ ಹೇಗಿತ್ತು? ಈ ಮಾತಿನ ಯುದ್ಧಕ್ಕೆ ಕಿಡಿ ಹೊತ್ತಿಕೊಂಡಿದ್ದು ಹೇಗೆ? ಸಿದ್ದರಾಮಯ್ಯ ಯಾವೆಲ್ಲ ವಿಷಯಗಳ ಮೇಲೆ ದನಿ ಎತ್ತಿದ್ದು, ಅದು ಮುಂದೆ ಉಗ್ರ ಸ್ವರೂಪ ಪಡ್ಕೊಂಡಿದ್ದು ಹೇಗೆ? ತುಕಡೆ ಗ್ಯಾಂಗ್ ಮಾತು ಸದನದಲ್ಲಿ ಕೋಲಾಹಲವನ್ನ ಎಬ್ಬಿಸಿದ್ದು ಯಾಕೆ? ಎಲ್ಲ ಪ್ರಶ್ನೆಗಳಿಗೂ ಒಂದೊಂದಾಗಿ ಉತ್ತರ ಕೊಡ್ತೀವಿ ನೋಡಿ. ತೀರ್ಮಾನ ಬದಲಾವಣೆ ಮಾಡಬೇಕು ಅಂತ ಸದನದ ಎಲ್ಲ ಕಲಾಪಗಳನ್ನ ಬದಿಗೊತ್ತಿ ತಗೋಬೇಕು ಅಂತ ಇದ್ದದ್ದು. ಅವರೇ ಚರ್ಚೆ ಇಬ್ರು ಎಲ್ಲರಿಗೂ ಅವಕಾಶ ಮಾಡಿಕೊಡ್ರಿ. ಇದು ವಂದನಾ ನಿರ್ಣಯ ಸ್ವೀಕಾರ ಮಾಡೋದು ಅಷ್ಟೇ ದೊಡ್ಡ ಜವಾಬ್ದಾರಿ ತಾನೇ ನಮ್ಗೆ. ಮಂಗಳವಾರ ಕಲಾಪ ಆರಂಭವಾಗುತ್ತಿದ್ದಂತೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೊಸದಾಗಿ ಸಂಪುಟಕ್ಕೆ ಸೇರಿಸಿದ ಸಚಿವರನ್ನ ಪರಿಚಯ ಮಾಡಿಕೊಟ್ಟರು. ಈ ವೇಳೆ ಮಾತನಾಡಿದ ಸಿದ್ದರಾಮಯ್ಯ, ನೂತನ ಸಚಿವರ ಪರಿಚಯ ಅಗತ್ಯವಿಲ್ಲ, ಎಲ್ಲಾ ನಮ್ಮ ಕಡೆ ಇರೋರೇ ನಿಮ್ಮ ಕಡೆ ಬಂದಿದ್ದಾರೆ ಅಂತ ಹೇಳಿ ರಾಜಹುಲಿ ಬಿಎಸ್ವೈ ಕಾಲೆಳೆದ್ರು. ಸಭಾಧ್ಯಕ್ಷರೇ, 10 ಜನ ಏನು ಹೊಸದಾಗಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ, ಅವ್ರನ್ನ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಹೀಗೆ ಸಿದ್ದರಾಮಯ್ಯ ಹೇಳಿದ ಮಾತಿಗೆ ಪ್ರತಿಕ್ರಿಯಿಸಿದ ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಅವರು ನಿಮ್ಮಲ್ಲಿ ಇದ್ದವರೇ, ಆದ್ರೆ ಇಲ್ಲಿದ್ದವರಿಗೂ ಆ ವಿಷಯ ಗೊತ್ತಾಗ್ಲಿ ಅಂತ ಹೇಳಿ ಹಾಸ್ಯ ಚಟಾಕಿ ಹಾರಿಸಿದ್ರು. ಇದಾದ್ಮೇಲೆ ನಿಯಮ 69 ಅಡಿಯಲ್ಲಿ ನಿಲುವಳಿ ಸೂಚನೆಗೆ ಅವಕಾಶ ಕೋರಿದ್ದ ಸಿದ್ದರಾಮಯ್ಯ ಮಾತಿಗೆ ನಿಂತು
ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಇವತ್ತು ರಾಜ್ಯದಲ್ಲಿ ಕಾನೂನು ಇದೆಯೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿ ವಾಗ್ದಾಳಿ ನಡೆಸಿದ್ರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದ್ರಲ್ಲಿ ಸಂಪೂರ್ಣ ವಿಫಲ ಆಗಿದೆ. ಹೀಗೆ ಸಿದ್ದರಾಮಯ್ಯ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಸಿಎಎ ಬಗ್ಗೆ ಜನ ಪ್ರತಿಭಟಿಸುತ್ತಿದ್ದಾರೆ, ಪ್ರತಿಭಟಿಸುವ ಹಕ್ಕು ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಇದೆ, ಅದನ್ನ ಹತ್ತಿಕ್ಕೋಕೆ ಯಾರಿಗೂ ಸಾಧ್ಯವಿಲ್ಲ ಅಂತ ಹೇಳುತ್ತಿದ್ರು. ಈ ವೇಳೆ ದಿಢೀರ್ ಎದ್ದು ನಿಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಿದ್ದೇ ಕಾಂಗ್ರೆಸ್ ಅಂತ ಹೇಳಿದ್ರು. ಅದಕ್ಕೆ ಟಗರು ತಿರುಗೇಟು ಕೊಟ್ಟಿದ್ದು ಹೇಗೆ ಗೊತ್ತಾ? ಈ ಪಶ್ಚಾತ್ತಾಪ ಆಗಿದೆಯಾ? ಪ್ರಾಯಶ್ಚಿತ್ತ ಮಾಡ್ಕೊಳ್ತಾ ಇದ್ದೀರಾ? ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿ, ಎಲ್ಲಾ ಫಂಡಮೆಂಟಲ್ ಸಪ್ರೆಸ್ ಮಾಡಿ. ಎಮರ್ಜೆನ್ಸಿಗೂ ಫಸ್ಟ್ ಟೈಮ್ ಕಾನ್ಸ್ಟಿಟ್ಯೂಷನ್ ಮಂಗಳೂರಿನಲ್ಲಿ ಕೊಲೆ ಮಾಡಿದಿರಲ್ಲ, ಪ್ರಯತ್ನ ಮಾಡಿ ಪ್ರಸ್ತಾಪ ಮಾಡೋಣ, ಆಮೇಲೆ ಎಮರ್ಜೆನ್ಸಿ ಹೋಗೋಣ. ಪ್ರೆಸ್ನ ಸಂಪೂರ್ಣ ಬ್ಲಾಕ್ಔಟ್ ಮಾಡಿ. ಬೀದರ್ನಲ್ಲಿ ಇಬ್ಬರು ಹೆಣ್ಮಕ್ಳನ್ನ ಜೈಲಿಗೆ ಕಳಿಸಿದಿರಲ್ಲ, ಸೆಡಿಷನ್ ಕೇಸ್ ಹಾಕಿ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಐ ಆಮ್ ವೆರಿ ಹ್ಯಾಪಿ. ನಾಟ್ ಎಮರ್ಜೆನ್ಸಿ. ವೆರಿ ಹ್ಯಾಪಿ. ಎಮರ್ಜೆನ್ಸಿ ಬಂದದ್ದು 75ನೇ ಇಸ್ವಿನಲ್ಲಿ. ಇವತ್ತು ನೀವು ಅಧಿಕಾರದಲ್ಲಿದ್ದೀರಿ. ನೀವು ಅಧಿಕಾರದಲ್ಲಿದ್ದೀರಿ. ಈಗ ಮಾನ್ಯ ಅಧ್ಯಕ್ಷರೇ, ಪ್ಲೀಸ್, ನಾನು ಪ್ರೀಮಿಯರ್ ಸಬ್ಮಿಷನ್ ಮಾಡುವಾಗ ಹೀಗೆ ಸಿದ್ದು ಮತ್ತು ಬೊಮ್ಮಾಯಿ ಅವರ ಮಧ್ಯೆ ಮಾತಿನ ವಾರ್ ನಡೆಯುತ್ತಿರುವಾಗಲೇ ಸಚಿವ ಸಿಟಿ ರವಿ ಕೂಡ ಬೊಮ್ಮಾಯಿ ಪರ ಬ್ಯಾಟಿಂಗ್ ಮಾಡಿದ್ರು. ಆಗ ರೊಚ್ಚಿಗೆದ್ದ ಟಗರು ಸಿದ್ದರಾಮಯ್ಯ ತುರ್ತು ಪರಿಸ್ಥಿತಿ ಇರಲಿ, ಅದಕ್ಕೂ ಮೊದಲು ಮಂಗಳೂರು ಗೋಲಿಬಾರ್ ಬಗ್ಗೆ ಮಾತಾಡೋಣ, ಬೀದರ್ನಲ್ಲಿ ಇಬ್ಬರು ಹೆಣ್ಣು ಮಕ್ಕಳನ್ನ ಜೈಲಿಗೆ ಕಳಿಸಿದ್ದಿರಲ್ಲ ಅದ್ರ ಬಗ್ಗೆ ಮಾತಾಡೋಣ ಅಂದ್ರು. ಆದ್ರೆ ಅದ್ಯಾವಾಗ ಸಚಿವ KS ಈಶ್ವರಪ್ಪ ಎದ್ದು ನಿಂತ್ರೋ ಆಗ ಸಿದ್ದರಾಮಯ್ಯ ಸುಮ್ಮನಾಗಿಬಿಟ್ಟು. ಆಯ್ತಾಯ್ತು, ನೀವು ಹೇಳೋದೆಲ್ಲ ಕರೆಕ್ಟ್ ಆಗಿದೆ. ಅವಾಗ ಇಂದಿರಾ ಗಾಂಧಿ ಮಾಡಿದ್ದ ಟೀಕೆ ಮಾಡ್ತೀರಿ, ನೀವೇ ಹೇಳಿದ್ರಿ. ಸತ್ಯ ಹೇಳ್ತಾ ಇದ್ದೀರಿ. ಜಯಪ್ರಕಾಶ್ ನಾರಾಯಣ್ ಅವರು, ಅಟಲ್ಜಿ, ಅದ್ವಾನಿ ಅವರೆಲ್ಲ ಜೈಲು ಹಾಕಿದ್ದು ಯಾರು? ಯಾಕೆ ಹಾಕಿದ್ರು ಅವ್ರನ್ನ? ಏನ್ ದೇಶದ್ರೋಹ ಮಾಡಿದ್ರು? ಇವತ್ತು ನೀವು ಅದನ್ನ ಹೇಳಕ್ ಬಿಟ್ಬಿಟ್ಟು ಈಗ ಇದ್ದಕ್ಕಿದ್ದಾಗ ಕಾಂಗ್ರೆಸ್ ಬಂದು ಈಗ ನೀವು ಸಂವಿಧಾನದ ಬಗ್ಗೆ ಭಾಷಣ ಹೊಡ್ತೀರಲ್ಲ, ಸಂವಿಧಾನದ ಬಗ್ಗೆ ಮಾತಾಡಕ್ಕೆ ನಿಮಗೆ ಸ್ವಾತಂತ್ರ್ಯವೇ ಇಲ್ಲ, ನಿಮ್ಗೆ ಅಧಿಕಾರವೇ ಇಲ್ಲ. ನಿಮಗೆ ಸಂವಿಧಾನವನ್ನು ಹಾಳು ಮಾಡಿದ್ದೆ ನೀವು. ಇವತ್ತು ಸಂವಿಧಾನದ ಬಗ್ಗೆ ನೀವು ಮಾತಾಡ್ತೀರಿ. ಈ ವೇಳೆ ಮಾತು ಮುಂದುವರಿಸಿದ್ದ KS ಈಶ್ವರಪ್ಪ, ಎಮರ್ಜೆನ್ಸಿ ಟೈಮಲ್ಲಿ ನಾವು ಜೈಲಿಗೆ ಹೋಗಿದ್ವಿ, ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ ಅಂತ ಕೂಗೋದಕ್ಕಾಗಿಯೇ ಜೈಲಿಗೆ ಹೋಗಿದ್ವಿ ಅಂತ ಹೇಳಿದ್ರು. ಆದ್ರೆ ನಿಮ್ಮ ಕಾಂಗ್ರೆಸ್ ಲೆಕ್ಕದಲ್ಲಿ ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ ಅಂದ್ರೆ ಅದು ದೇಶದ್ರೋಹವಾಗಿ ಬಿಡುತ್ತೆ ಅಂತ ಹೇಳಿ ಈಶ್ವರಪ್ಪ ಆರೋಪಿಸಿದ್ರು. ಅದಕ್ಕೆ ಟಗರು ಸಿದ್ದರಾಮಯ್ಯ ಹೇಳಿದ್ದೇನು ಅಂತೀರಾ? ನಿಮ್ಮ ಕಾಂಗ್ರೆಸ್ ಲೆಕ್ಕದಲ್ಲಿ ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ ಅಂತ ಏನು ಭಾರತ ಮಾತೆ ನಿಮ್ಮ ಆಸ್ತಿ ಅಲ್ರಿ. ನಾವೆಲ್ಲ ಭಾರತ ಮಾತೆಯ ಮಕ್ಕಳು. ಭಾರತ ಮಾತೆ ನಮ್ಮವರು. ನಾವೆಲ್ಲ ಭಾರತ ಮಾತೆಯ ಮಕ್ಕಳು. ನಿಮ್ಗೇನು ಗುತ್ತಿಗೆ ಅಲ್ಲ ಅದು, ಬಿಜೆಪಿ ಅವ್ರ ಗುತ್ತಿಗೆ ಅಲ್ಲ ಅದು. ಎಲ್ಲರ ಭಾರತ ಮಾತೆಯ ಮಕ್ಕಳೇ. 135 ಕೋಟಿ ಜನ ಈ ದೇಶದ ಭಾರತ ಮಾತೆಯ ಮಕ್ಕಳು. ಅದ್ರಲ್ಲಿ ಕೆಲವರು ತುಕಡೆ ಗ್ಯಾಂಗ್ ಅಲ್ಲಿ ಇದ್ದಾರೆ. ಇದೇ ಸಚಿವ ಸಿಟಿ ರವಿ ಹೇಳಿದ ಇದೇ ತುಕಡೆ ಗ್ಯಾಂಗ್ ಅನ್ನೋ ಮಾತು ಸದನದಲ್ಲಿ ಕೋಲಾಹಲವನ್ನೇ ಎಬ್ಬಿಸ್ಬಿಡ್ತು. ಅಷ್ಟಕ್ಕೂ ಏನದು ತುಕಡೆ ಗ್ಯಾಂಗ್? ಈ ಬಗ್ಗೆ ಹೋಮ್ ಮಿನಿಸ್ಟರ್ ಅವರೇ ಆನ್ಸರ್ ಮಾಡಬೇಕು ಅಂತ ಕಾಂಗ್ರೆಸ್ ನಾಯಕರು ಪಟ್ಟು ಹಿಡಿದ್ರು. ತುಕಡೆ ಗ್ಯಾಂಗ್ ಅಂದ್ರೆ ಏನು ಸರ್? ಅವ್ರು ನಿಮ್ ಕಡೆ ಹೋಮ್ ಮಿನಿಸ್ಟರ್ ಸರ್ ತುಕಡೆ ಗ್ಯಾಂಗ್ ಎಕ್ಸ್ಪ್ಲೈನ್ ಮಾಡಿ. ಆನ್ಸರ್ ಇನ್ ದ ಪಾರ್ಲಿಮೆಂಟ್. ತುಕಡೆ ಗ್ಯಾಂಗ್ ಅಂತ ಇಲ್ಲ. ತುಕಡೆ ಗ್ಯಾಂಗ್ ಪ್ಲೀಸ್ ಅರೆಸ್ಟ್ ದೆಮ್. ಯಾರಿದ್ದಾರೆ ತುಕಡೆ ಗ್ಯಾಂಗ್ ಅಂತ ಅರೆಸ್ಟ್ ಮಾಡಿ. ನೀವು ನಿಮ್ಮ IT ಸೆಲ್ ಕೂಲಿಗಳು ಹೆಸರು ಹಾಕ್ಬಿಟ್ರೆ ಆಗ್ಬಿಡುತ್ತಾ? ತುಕಡೆ ಗ್ಯಾಂಗ್ ಹೀಗೆ ಶಾಸಕ ಪ್ರಿಯಾಂಕ್ ಖರ್ಗೆ ಮತ್ತು ಶಾಸಕಿ ಸೌಮ್ಯ ರೆಡ್ಡಿ ತುಕಡೆ ಗ್ಯಾಂಗ್ ಬಗ್ಗೆ ಜೋರಾಗಿ ದನಿ ಎತ್ತಿದ್ರು.
ಇದಕ್ಕೆ ಪ್ರತಿಕ್ರಿಯಿಸಿದ ಬಸವರಾಜ ಬೊಮ್ಮಾಯಿ ತುಕ್ಕಡೆ ಗ್ಯಾಂಗ್ ಯಾರು ಅನ್ನೋದಕ್ಕೆ ನಮ್ಮ ಹತ್ರ ದಾಖಲೆ ಇದೆ ಅಂತ ತೋರಿಸಿದ್ರು. ಅದಕ್ಕೆ ತುಕ್ಕಡೆ ಗ್ಯಾಂಗ್ ಅಂತ ಯಾವುದೂ ಇಲ್ಲ, ಅದಕ್ಕೆ ಅಧ್ಯಕ್ಷರು ಯಾರು ಇಲ್ಲ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಆಗ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ತುಕ್ಕಡೆ ಗ್ಯಾಂಗ್ನ ಮಾಲೀಕರು ನೀವೇ ಅಂತ ಆರೋಪಿಸಿದ್ರು. ತುಕ್ಕಡೆ ಗ್ಯಾಂಗ್ ಸರ್, ನಿಮ್ಮ ಹೋಮ್ ಮಿನಿಸ್ಟರ್ There is nothing called ತುಕ್ಕಡೆ ಗ್ಯಾಂಗ್ ಅಂತ ಇಲ್ಲ. ಅದಕ್ಕೆ ಅಧ್ಯಕ್ಷರಿಲ್ಲ. ತುಕ್ಕಡೆ ಗ್ಯಾಂಗಿನ ಮಾಲಕರು ನೀವೇ. ತುಕ್ಕಡೆ ಗ್ಯಾಂಗಿನ ಮಾಲಕರು ನೀವು. ಅರೆಸ್ಟ್ ಮಾಡಿ ನೋಡೋಣ. ತುಕ್ಕಡೆ ಗ್ಯಾಂಗಿನ ಅಧ್ಯಕ್ಷರು ಪ್ರಧಾನಮಂತ್ರಿಗಳು ಮತ್ತೆ ಗೃಹ ಮಂತ್ರಿಗಳು ಸರ್, ಅರೆಸ್ಟ್ ಮಾಡಿ. ಅರೆಸ್ಟ್ ಮಾಡಿದ್ರೆ ಏನ್ ಮಾಡಿ ನೀವೇ. ಅರೆಸ್ಟ್ ಮಾಡಿದ್ರೆ ಬೀದಿಗೆ ಹೀಗೆ ತುಕ್ಕಡೆ ಗ್ಯಾಂಗ್ ಅನ್ನೋ ಮಾತು ವಿಧಾನಮಂಡಲ ಅಧಿವೇಶನದಲ್ಲಿ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ಮಧ್ಯೆ ಮಾತಿನ ಸಮರಕ್ಕೆ ಎಡೆಮಾಡಿಕೊಡ್ತು. ಈ ವೇಳೆ ಅಫ್ಜಲ್ ಗುರು ಹೆಸರು ಬಂತು, ಮಸೂದ್ ಅಜರ್ ಹೆಸರು ಬಂತು. ಇದರಿಂದ ಇಡೀ ಕಲಾಪ ಅಕ್ಷರಶಃ ಕುರುಕ್ಷೇತ್ರವಾಗಿ ಮಾರ್ಪಟ್ಟಿತ್ತು. ಮಸೂದ್ ಅಜರ್ ಅವ್ರನ್ನ ಯಾರು ಬಿಟ್ಟಿದ್ದು? ಖಾಂದಾರ್ಗೆ ನಾವು ಅರೆಸ್ಟ್ ಮಾಡ್ತಾರೆ, ನೀವು ಹೋಗಿ ಬಿಟ್ಟು ಬಂದಿದ್ದೀರಿ ಅವ್ರನ್ನ. ಮಸೂದ್ ಅಜರ್ ನಿಮ್ಗೇನ್ ಗೊತ್ತಿದೆ ದೇಶದ ಪ್ರೇಮದ ಬಗ್ಗೆ? ಮಸೂದ್ ಅಜರ್ ಬಿಟ್ಟವ್ರು ಯಾರು? ಬಿಟ್ಟು ಬಂದಿದ್ದ ಅಫ್ಜಲ್ ಗುರುಗೆ ನಾವು ಅರೆಸ್ಟ್ ಮಾಡಿದ್ರೆ ಅಡ್ಡಪಡಿಸೋರು ನೀವೇ. ನೀವೇ ಬಿಟ್ಟು ಬಂದಿದ್ದೀರಿ ಅವ್ರಿಗೆ. ಪಾಕಿಸ್ತಾನದಲ್ಲಿರೋ ಮೈನಾರಿಟಿ ಸಪೋರ್ಟ್ ಮಾಡ್ತಾ ದೇಶ ಪ್ರೇಮ ಬಂದಿರ್ತಕ್ಕಂಥವ್ರು ನೀವು. ಹೋಮ್ ಮಿನಿಸ್ಟರ್ ಮಾತಾಡ್ತಾ ಇದ್ದೀರಾ? ಸಿಡಿದೆದ್ದ ಸಿದ್ದರಾಮಯ್ಯ, ಸರ್ಕಾರದ ಮೇಲೆ ವಾಗ್ದಾಳಿ. ಬಿಜೆಪಿ ಕಾಂಗ್ರೆಸ್ ಕೋಲಾಹಲ ಬಳಿಕ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ ಸಿದ್ದರಾಮಯ್ಯ ಸಿಎಎ ಹಾಗೂ ಹುಬ್ಬಳ್ಳಿ ಹಾಗೂ ಬೀದರ್ ಶಾಲೆಯ ಕೇಸ್ ಪ್ರಸ್ತಾಪಿಸಿದ್ರು. ಮಂಗಳೂರಿನಲ್ಲಿ 2 ಅಮಾಯಕರು ಮೃತಪಟ್ಟರು. ಇನ್ನು ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿಗಳನ್ನು ಬಂಧಿಸುವಲ್ಲಿ ಸರ್ಕಾರ ಗೊಂದಲ ಮಾಡಿತು. ಬೀದರ್ನಲ್ಲಿ ಶಾಲೆ ವಿರುದ್ಧ ಕೇಸ್ ಹಾಕಿ ಮಕ್ಕಳಿಗೆ ವಿಚಾರಣೆ ಹೆಸರಲ್ಲಿ ತೊಂದರೆ ಕೊಡ್ತಿದ್ದಾರೆ ಎಂದು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡರು. ಈಗ ನಾಳೆ ಅದನ್ನು ನೀವೇ ಮಾಡ್ತೀರಾ? ಹೀಗೆ ಟಗರು ಸಿಕ್ಕವರನ್ನೆಲ್ಲ ಗುಮ್ತಿದ್ರೆ ರಾಜಹುಲಿಯೇನು ಸುಮ್ಮನೆ ಕೂತಿರ್ಲಿಲ್ಲ. ಟಗರಿನ ಮೇಲೆ ಎಗರೆಗೆರೆ ಬಿದ್ರು. ಆವೇಶ ಆರ್ಭಟ ಕೂಡ ಜೋರಾಗೇ ಇತ್ತು. ಹಾಗಾದ್ರೆ ರಾಜಹುಲಿ ಸದನದಲ್ಲಿ ಹೇಗೆಲ್ಲ ಅಬ್ಬರಿಸಿದ್ರು ಅನ್ನೋದನ್ನ ತೋರಿಸ್ತೀವಿ. ಅದಕ್ಕೂ ಮೊದಲು ಸ್ಮಾಲ್ ಬ್ರೇಕ್. ಮಂಗಳವಾರ ವಿಧಾನಮಂಡಲದ ಕಲಾಪದಲ್ಲಿ ಅಕ್ಷರಶಃ ಕುರುಕ್ಷೇತ್ರವೇ ನಡೆದು ಹೋಯಿತು. ಟಗರು ಸಿದ್ದರಾಮಯ್ಯ ಪಾಯಿಂಟ್ ಮೇಲೆ ಪಾಯಿಂಟ್ ಹಾಕಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಮುಂದಾದ್ರು. ಆದ್ರೆ ಆಡಳಿತ ಪಕ್ಷದ ನಾಯಕರು ಸಿದ್ದು ಮಾತಿಗೆ ತಕ್ಕ ತಿರುಗೇಟು ಕೊಟ್ರು. ರಾಜಹುಲಿಯ ಅಬ್ಬರ ಆರ್ಭಟ ಕೂಡ ಜೋರಾಗೇ ಇತ್ತು. ಮಂಗಳವಾರ ಸದನಕ್ಕೆ ಬರೋಕ್ಕೂ ಮುನ್ನ ಟಗರು ಸಿದ್ದರಾಮಯ್ಯ ಒಂದಲ್ಲ ಎರಡಲ್ಲ ಒಟ್ಟು 8 ಅಸ್ತ್ರಗಳನ್ನ ಬತ್ತಳಿಕೆಯಲ್ಲಿ ಇಟ್ಕೊಂಡೇ ಬಂದಿತ್ತು. ಹೀಗಾಗಿ ಮಂಗಳವಾರ ಇಡೀ ದಿನ ಆಡಳಿತ ಪಕ್ಷದ ನಾಯಕರ ಮೇಲೆ ಒಂದರ ಹಿಂದೊಂದು ಬಾಣ ಬಿಡ್ತಾನೆ ಇದ್ರು. ಸಿದ್ದು ಬಿಟ್ಟ ಬಾಣಗಳಲ್ಲಿ ಪ್ರಬಲ ಬಾಣ ಅಂದ್ರೆ ಅದು ಮಂಗಳೂರು ಗೋಲಿಬಾರ್ ಬಾಣ. ಟಗರು ಸಿದ್ದರಾಮಯ್ಯ ಮಂಗಳೂರಲ್ಲಿ ಗಲಭೆಗೆ ಏನು ಕಾರಣ ಅನ್ನೋದನ್ನ ಸದನದಲ್ಲಿ ಎಳೆಯಾಗಿ ಬಿಚ್ಚಿಟ್ರು. ಮಂಗಳೂರು ಪೊಲೀಸರು ಸಿಎಎ ವಿರುದ್ಧದ ಪ್ರತಿಭಟನೆಗೆ ಅವಕಾಶವನ್ನೇ ಮಾಡಿಕೊಟ್ಟಿರಲಿಲ್ಲ. ಬದಲಿಗೆ ಸರ್ಕಾರ ಸೆಕ್ಷನ್ 144 ಜಾರಿಗೊಳಿಸಿ ಪ್ರತಿಭಟನಾಕಾರರನ್ನ ಚದುರಿಸಲು ಮುಂದಾಗಿತ್ತು. ಹೀಗಾಗಿನೇ ಮಂಗಳೂರಲ್ಲಿ ಗಲಭೆ ನಡೆಯಿತು. 100 ರಿಂದ 150 ಜನ ಸೇರಿದ್ದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು ಅಂತ ಸಿದ್ದರಾಮಯ್ಯ ಆರೋಪಿಸಿದ್ರು. ಅಷ್ಟೇ ಅಲ್ಲ, ಗೋಲಿಬಾರ್ ಮಾಡೋಕ್ಕೂ ಮುನ್ನ ಪೊಲೀಸರು ವಿವೇಚನೆಯನ್ನೇ ಬಳಸಲಿಲ್ಲ ಅಂತ ಹೇಳಿದ್ರು. ಹೀಗಾಗಿ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅಂತ ಆರೋಪಿಸಿದ್ರು. ನೀವು ಪ್ರತಿಭಟನೆ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರನ್ನ ಶಾಂತಿಯುತ ಮಾಡ್ಕೊಂಡು ಹೋಗಿ ಅಂತ ಬಿಟ್ಟಿದ್ರೆ ಯಾವ ಅಹಿತಕರವಾದಂಥ ಘಟನೆಯೂ ಕೂಡ ನಡೀತಾ ಇರಲಿಲ್ಲ. ಅದು ಮಾಡಲಿಲ್ಲ ಇವರು. ಯಾವಾಗ ಅಲ್ಲಿ 100-150 ಜನ ಸೇರಿದ್ರು ಲಾಠಿ ಚಾರ್ಜ್ ಮಾಡಕ್ ಶುರು ಮಾಡ್ಬಿಟ್ರು. ಲಾಠಿ ಚಾರ್ಜ್ ಮಾಡೋಕ್ಕಿಂತ ಮುಂಚಿತವಾಗಿ ಪೊಲೀಸ್ನವರು
ಅವರ ವಿವೇಚನೆಯನ್ನ ಉಪಯೋಗಿಸ್ತಕ್ಕಂಥ ಕೆಲಸ ಮಾಡಲೇ ಇಲ್ಲ. ಅಷ್ಟೇ ಅಲ್ಲ, ಮಂಗಳೂರು ಗಲಾಟೆ ವೇಳೆ ಅಬ್ದುಲ್ ಜಲೀಲ್ ಮತ್ತು ನೌಶೀನ್ ಅನ್ನೋ ಅಮಾಯಕರ ಮೇಲೆ ಪೊಲೀಸರು ಗೋಲಿಬಾರ್ ನಡೆಸಿದ್ರು ಅಂತ ಹೇಳಿ ಸಿದ್ದರಾಮಯ್ಯ ಆರೋಪಿಸಿದ್ರು. ಅಷ್ಟೇ ಅಲ್ಲ, ಮಾಧ್ಯಮಗಳಲ್ಲಿ ನೋಡಿದ್ದೇನೆ, ಪೊಲೀಸರು ಆಸ್ಪತ್ರೆ ಆವರಣಕ್ಕೆ ಬಂದು ಲಾಠಿ ಚಾರ್ಜ್ ಮಾಡಿದ್ರು. ಇದೆಲ್ಲ ಸಿಸಿಟಿವಿಗಳಲ್ಲಿ ಸರಿಯಾಗಿದೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಸರ್ಕಾರದ ಮೇಲೆ ವಾಗ್ದಾಳಿ ನಡೆಸಿದ್ರು. ಇನ್ನು ಮಂಗಳೂರು ಗೋಲಿಬಾರ್ ವಿಚಾರ ವಿಧಾನ ಪರಿಷತ್ನಲ್ಲಿ ದೊಡ್ಡ ಸದ್ದು ಮಾಡಿತು. ರಾಜ್ಯದ ಯಾವ ಜಿಲ್ಲೆಯಲ್ಲೂ ನಡೆಯದ ಗೋಲಿಬಾರ್ ಮಂಗಳೂರಲ್ಲೇ ನಡೆದು ಹೋಗಿದ್ದು ಯಾಕೆ? ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿ ಮಾತು ಮೀರಿ ಪೊಲೀಸರು ಕ್ರಮ ತೆಗೆದುಕೊಂಡ್ರ ಅಂತ ಹೇಳಿ ಪರಿಷತ್ ವಿಪಕ್ಷ ನಾಯಕ ಎಸ್ಆರ್ ಪಾಟೀಲ್ ಸರ್ಕಾರವನ್ನ ತರಾಟೆಗೆ ತಗೊಂಡ್ರು. ಇನ್ನು ಸಿಎಎ ಮತ್ತು ಎನ್ಆರ್ಸಿಯನ್ನ ಯಾವುದೋ ಒಂದು ವರ್ಗ ಮಾತ್ರ ವಿರೋಧಿಸುತ್ತಿಲ್ಲ, ಎಲ್ಲಾ ವರ್ಗದವರು ಸಿಎಎ ವಿರೋಧಿಸುತ್ತಿದ್ದಾರೆ ಅಂತ ಹೇಳಿದ್ರು ಸಿದ್ದರಾಮಯ್ಯ. ಹೀಗಿದ್ರೂ ಪ್ರತಿಭಟನೆಗೆ ಅವಕಾಶ ಕೊಟ್ಟಿರಲಿಲ್ಲ ಅಂತ ಸರ್ಕಾರದ ಮೇಲೆ ವಾಗ್ದಾಳಿ ನಡೆಸಿದ್ರು. ಇದೇ ವೇಳೆ ಬೀದರ್ ಶಾಲೆಯ ಕೇಸ್ ಪ್ರಸ್ತಾಪಿಸಿದ್ರು ಸಿದ್ದರಾಮಯ್ಯ. ಆದರೆ ಈ ಬಗ್ಗೆ ಚರ್ಚೆಗೆ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವಕಾಶ ಕೊಡಲಿಲ್ಲ. ಇದಕ್ಕೆ ಕಾಂಗ್ರೆಸ್ ಒಪ್ಪದಿದ್ದಾಗ ಸಿಎಂ ಆಕ್ರೋಶ ವ್ಯಕ್ತಪಡಿಸಿದ್ರು. ಸ್ಪೀಕರ್ ಚರ್ಚೆಗೆ ಕಾಲಾವಕಾಶ ನಿಗದಿ ಮಾಡಿದ್ದಾರೆ, ನೀವು ಸ್ಪೀಕರ್ ನಿರ್ಧಾರವನ್ನೇ ಪ್ರಶ್ನಿಸುತ್ತಿದ್ದೀರಾ ಎಂದು ಕಿಡಿಕಾರಿದ್ರು. ಈ ಕಾರ್ಯಕ್ರಮ ನಿಮ್ಗೆ ಇಷ್ಟ ಇಲ್ಲ ಅಷ್ಟೇ. ಅಲ್ಲರೇ ಗೌರವ ಕೊಟ್ಟು ಅವಕಾಶ ಕೊಡ್ಲಿಲ್ವೇನೋ? ಯಾರು ಕೊಟ್ಟವರು? ಈಗ ಸ್ಪೀಕರ್ ಕೊಡ್ಲಿಲ್ವಾ? ಈಗ ಅದಕ್ಕಿಂತ ಕೊಡ್ಲಿಲ್ವಾ? ಆಮೇಲೆ ಟೈಮ್ ಫಿಕ್ಸ್ ಮಾಡಿದ್ರು. ಯು ಕಾಂಟ್ ಡಿಕ್ಟೇಟ್ ಸ್ಪೀಕರ್. ನೀವು ರೂಲಿಂಗ್ ಕೊಟ್ಟಾಗ ಚರ್ಚೆ ಆಗಬೇಕು ಮಾನ್ಯ ಮುಖ್ಯಮಂತ್ರಿಗಳೇ. ಸಿಎಂ ಗರಂ ಆಗುತ್ತಿದ್ದಂತೆ ಪ್ರತಿಪಕ್ಷಗಳು ಸಿಡಿದೆದ್ದವು. ನೀವು ಪ್ರತಿಪಕ್ಷ ಸದಸ್ಯರನ್ನ ರಕ್ಷಣೆ ಮಾಡಿ, ಇಲ್ಲವೇ ನೀವೇ ಸದನವನ್ನ ನಡೆಸಿಕೊಳ್ಳಿ ಎಂದು ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ರು. ಸ್ಪೀಕರ್ ಮತ್ತು ಸಿಎಂ ವಿರುದ್ಧ ಬೇಸರ ವ್ಯಕ್ತಪಡಿಸಿ ಕಾಂಗ್ರೆಸ್ ಸದಸ್ಯರು ಸಭಾತ್ಯಾಗ ಮಾಡಿದರು. ಇದಕ್ಕೆ ನಾವು ಒಪ್ಪೋದಿಲ್ಲ. ನಾವು ಇದನ್ನ ಸದನವನ್ನು ಬೈಕಾಟ್ ಮಾಡಿ ಮಾಡ್ಕೊಳ್ಳಿ. ಎಲ್ಲ ಹೀಗೆ ಪ್ರತಿಪಕ್ಷಗಳು ಸಭಾತ್ಯಾಗ ಮಾಡಿದ ಮೇಲೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೊಠಡಿಗೆ ಧಾವಿಸಿದ ಕಾನೂನು ಮತ್ತು ಸಂಸದೀಯ ಸಚಿವ ಮಾಧುಸ್ವಾಮಿ ಸಿದ್ದರಾಮಯ್ಯನವರ ಮನವೊಲಿಸಲು ಮುಂದಾದ್ರು. ಸಭಾತ್ಯಾಗ ಮರೆತು ಕಲಾಪಕ್ಕೆ ಹಾಜರಾಗುವಂತೆ ಮಾಧುಸ್ವಾಮಿ ಸಿದ್ದರಾಮಯ್ಯಗೆ ಮನವಿ ಮಾಡಿದ್ರು. ಚರ್ಚೆಗೆ ಅವಕಾಶ ಕೊಡದೆ ವಂದನಾ ನಿರ್ಣಯದ ಮೇಲೆ ಭಾಷಣ ಮಾಡುವುದು ಸರಿನಾ ಅಂತ ಹೇಳಿ ಸಿದ್ದರಾಮಯ್ಯ ಮಾಧುಸ್ವಾಮಿಗೆ ಪ್ರಶ್ನೆ ಮಾಡಿದ್ರು. ವಿಧಾನಸಭೆಯಲ್ಲಿ ಟಗರು ಸಿದ್ದರಾಮಯ್ಯ ಗುಡುಗಿದ್ರೆ ವಿಧಾನ ಪರಿಷತ್ನಲ್ಲಿ ಎಸ್ಆರ್ ಪಾಟೀಲ್ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಮಂಗಳೂರು ಗೋಲಿಬಾರ್ ವಿಚಾರವನ್ನೇ ಪ್ರಬಲ ಅಸ್ತ್ರವನ್ನಾಗಿಸಿಕೊಂಡಿದ್ರು. ಹಾಗಾದ್ರೆ ಪರಿಷತ್ನಲ್ಲಿ ನಡೆದ ಆ ಕುರುಕ್ಷೇತ್ರ ಹೇಗಿತ್ತು ಗೊತ್ತಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ತೀರ್ಮಾನ ಬದಲಾವಣೆ ಮಾಡಬೇಕು ಅಂತ ಸದನದ ಎಲ್ಲ ಕಲಾಪಗಳನ್ನ ಬದಿಗೊತ್ತಿ ತಗೋಬೇಕು ಅಂತ ಇದ್ದರು. ವಿಧಾನಸಭೆಯಲ್ಲಿ ಟಗರು ಸಿದ್ದರಾಮಯ್ಯ ಮಂಗಳೂರು ಗಲಭೆ ಮತ್ತು ಬೀದರ್ ಶಾಹೀನ್ ಶಾಲೆ ಪ್ರಕರಣವನ್ನೇ ಪ್ರಮುಖ ಅಸ್ತ್ರಗಳನ್ನಾಗಿ ಝಳಪಿಸಿದ್ರು. ಸಿಎಎ ಕುರಿತ ನಾಟಕ ಪ್ರದರ್ಶಿಸಿದ್ದಕ್ಕೆ ವಿದ್ಯಾರ್ಥಿನಿ ಮತ್ತು ಹೆಡ್ಮಿಸ್ ಇಬ್ಬರ ಮೇಲೆ ಪ್ರಕರಣ ದಾಖಲಿಸಲಾಗಿದೆ ಅಂತ ಹೇಳಿ ಸಿದ್ದರಾಮಯ್ಯ ಸರ್ಕಾರವನ್ನ ತರಾಟೆಗೆ ತಗೊಂಡ್ರು. ಅಲ್ಲಿ ಹೆಡ್ಮಿಸ್ಟ್ರೆಸ್ ಮೇಲೆ ಕೇಸು, ಅವರಿಬ್ರು ಹೆಣ್ಮಕ್ಳನ್ನ ಪಾಪ ಹೆಡ್ಮಿಸ್ಟ್ರೆಸ್ ಮತ್ತು ಈ ಹುಡುಗಿ ನಾಟಕ ಮಾಡಿತ್ತಲ್ಲ ಹುಡುಗಿ, ಇವ್ರ ತಾಯಿ ಇಬ್ಬರನ್ನೂ 30ನೇ ತಾರೀಕು ಜೈಲಿಗೆ ಕಳಿಸ್ಬಿಡ್ತಾರೆ. ಹೀಗೆ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿ ಬಿಜೆಪಿ ವಿರುದ್ಧ ಮುಗಿಬಿದ್ರೆ, ಇತ್ತ ವಿಧಾನ ಪರಿಷತ್ನಲ್ಲಿ ವಿಪಕ್ಷ ನಾಯಕ ಎಸ್ಆರ್ ಪಾಟೀಲ್ ಕಮಲ ನಾಯಕರ ಮೇಲೆ ಕೆಂಡ ಕಾರಿದ್ರು. ಬೀದರ್ನ ಶಾಹೀನ್ ಶಾಲೆಯಲ್ಲಿ ಸಿಎಎ ವಿರುದ್ಧದ ನಾಟಕ ಮಾಡಿದ್ರೆ ದೇಶದ್ರೋಹದ ಪ್ರಕರಣ ದಾಖಲಿಸಿದ್ದಾರೆ. ಇನ್ನು ಮುಂದೆ ಚಿತ್ರಕಲಾವಿದರು ಕಾರ್ಟೂನ್ ಬರೆದ್ರು ಅವರ ಮೇಲೆ ಪ್ರಕರಣ ದಾಖಲಿಸಬಹುದು. ಕವಿಗಳು ಏನಾದರೂ ಕವಿತೆ ಬರೆದ್ರೆ ಅವರ ಮೇಲೂ ಪ್ರಕರಣ ದಾಖಲಿಸ್ತಾರ. ರಾಜ್ಯದಲ್ಲಿ ಯಾವ ಪರಿಸ್ಥಿತಿ ಬಂದಿದೆ ಅಂತ ಕಿಡಿಕಾರಿದ್ರು. ಅಷ್ಟೇ ಅಲ್ಲ, ಮಂಗಳೂರು ಗೋಲಿಬಾರ್ ವಿಷಯವನ್ನ ಪ್ರಸ್ತಾಪಿಸಿ ಗೃಹ ಸಚಿವರ ಮೇಲೆ ಮುಗಿಬಿದ್ದಿದ್ರು ಎಸ್ಆರ್ ಪಾಟೀಲ್. ಇದಕ್ಕೆ ಪ್ರತಿಕ್ರಿಯಿಸಿದ ಗೃಹ ಸಚಿವರು, ಗೋಲಿಬಾರ್ಗೆ ರಾಜ್ಯದಲ್ಲಿ ಇತಿಹಾಸ ಇದೆ, ಯಾರೆಲ್ಲ ಕಾನೂನನ್ನ ಬಳಸಿದ್ರು ಗೊತ್ತಿದೆ ಅಂತ ಹೇಳಿದ್ರು. ಇದರಿಂದ ಆಡಳಿತ ಪಕ್ಷ ಮತ್ತು ವಿಪಕ್ಷ ಸದಸ್ಯರ ಮಧ್ಯೆ ಮಾತಿನ ಚಕಮಕಿ ನಡೆದು ಹೋಯಿತು. ಈ ವೇಳೆ ಬಿಜೆಪಿಯ ಯಾವ ನಾಯಕರು ಸತ್ತವರ ಮನೆಗೆ ಹೋಗಿ ಸಾಂತ್ವನ ಹೇಳಿದ್ರ ಅಂತ ಎಸ್ಆರ್ ಪಾಟೀಲ್ ಬಿಜೆಪಿ ನಾಯಕರನ್ನ ಪ್ರಶ್ನಿಸಿದ್ರು. ಆಗ ಸತ್ತ ಭಯೋತ್ಪಾದಕನ ಮನೆಗೆ ಹೋಗ್ಬೇಕಾ ಅಂತ ಹೇಳಿ ಪರಿಷತ್ನಲ್ಲಿ ಬಿಜೆಪಿ ಮುಖಂಡ ರವಿಕುಮಾರ್ ಪ್ರಶ್ನಿಸಿದ್ರು. ಇದರಿಂದ ರೊಚ್ಚಿಗೆದ್ದ ವಿಪಕ್ಷ ನಾಯಕರು ಸದನದ ಬಾವಿಗಿಳಿದು ಪ್ರತಿಭಟಿಸಿದ್ರು. ಕ್ಷಮೆ ಕೇಳುವಂತೆ ಪಟ್ಟು ಹಿಡಿದ್ರು. ವಿಪಕ್ಷಗಳ ಒತ್ತಾಯಕ್ಕೆ ಮಣಿದ ರವಿಕುಮಾರ್ ಕೊನೆಗೂ ಕ್ಷಮೆ ಯಾಚಿಸಿದರು. ಅದೇನೇ ಇರ್ಲಿ, 2ನೇ ದಿನದ ಕಲಾಪ ಮುಗ್ದಿದೆ. ಬುಧವಾರವೂ ಹಳೆ ಕೇಸ್ ಹಿಡ್ಕೊಂಡು ಮತ್ತೆ ಗಲಾಟೆ ಮಾಡ್ತಾರಾ, ಇಲ್ಲ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ.
ಇದೇ ಈ ಹೊತ್ತಿನ ಫೋಕಸ್ 18. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ಕಾರ್ಯಕ್ರಮದ